ಎಲ್ರಿಗೂ ನಮಸ್ತೆ. ಇವತ್ತು SR ಎಂಟರ್ಪ್ರೈಸ್ ಅಲ್ಲಿ CP ಪ್ಲಸ್ ಬ್ರ್ಯಾಂಡ್ ಇಂದು 4 ಮೆಗಾ ಪಿಕ್ಸೆಲ್ ಇಲ್ಲುಮ್ಯಾಕ್ಸ್ ಕ್ಯಾಮ್ರಾ ಸ್ಟಾಕ್ ರೆಡಿ ಇದೆ. ಕಂಪ್ಲೀಟ್ ಆಗಿ ನಾನಿವತ್ತು ಈ ಕ್ಯಾಮ್ರಾಸ್ ಎಲ್ಲ ಏನಿದೆ ಮತ್ತೆ ಸೆಕ್ಯೂರೈ ಬ್ರ್ಯಾಂಡ್ ಹೊಡೆದು POI ಗಿಗಾ ಸ್ವಿಚ್ ಇದು 100 to 1000 Mbps ವರೆಗೂ ವರ್ಕ್ ಆಗುತ್ತೆ. ಈ ಸ್ವಿಚ್ ಆಗಿರ್ಬೋದು, ಹಾಗೆ WD ವೆಸ್ಟರ್ನ್ ಡಿಜಿಟಲ್ ಹೊಡೆದು 6 TB ಅಂದರೆ 6 TB ಸ್ಟೋರೇಜ್ ಡಿವೈಸ್ ಏನಿದೆ ಅಟ್ ಪ್ರೆಸೆಂಟಿಗೆ ಈ ಮಾರ್ಕೆಟಲ್ಲಿ ಇದೇ ತುಂಬಾನೇ ಕಾಸ್ಟ್ಲಿ ಅಂತ ಹೇಳ್ಬೋದು. ಅಂದರೆ ಈ 6 TB ಅಂತ ಅಲ್ಲ, ಈ ಸ್ಟೋರೇಜ್ ಡಿವೈಸ್ ಆಗಿರಲಿ, ರ್ಯಾಮ್, SSD ಆಗಿರಲಿ, ಪ್ರತಿಯೊಂದು ಈ ಕಾಸ್ಟ್ಲಿ ಇದೆ. ಆ ಕಾಸ್ಟ್ಲಿಲೂ ನಾವು ಇದನ್ನು ತರಿಸಿದ್ದೀವಿ, ಅಂದರೆ ನಮ್ಮ ಕಸ್ಟಮರಿಗೆ ಬೇಕು ಅಂತ ತರಿಸಿದ್ದೀವಿ. ಇದನ್ನ ಅನ್ಬಾಕ್ಸಿಂಗ್ ಆಗಿರ್ಬೋದು. ಇದ್ರ ಜೊತೆಯಲ್ಲಿ CP ಪ್ಲಸ್ ಬ್ರ್ಯಾಂಡಿಂದು NVR 32 ಚಾನಲ್ NVRನ ಕಂಪ್ಲೀಟಾಗಿ ನಾವು ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಬನ್ನಿ, ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಹಾಗೆ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಮತ್ತು ಇದರಲ್ಲಿ ಆಕ್ಸೆಸರೀಸ್ ಎಲ್ಲ ಏನೇನು ನಿಮಗೆ ಸಿಗ್ತಾ ಇದೆ ಅಂತ ನಾನು ತೋರಿಸ್ತೀನಿ. ಫಸ್ಟ್ ನಾವಿಲ್ಲಿ CP ಪ್ಲಸ್ ಬ್ರ್ಯಾಂಡ್ ಹೊಡೆದು IP ಕ್ಯಾಮ್ರಾನ ಅನ್ಬಾಕ್ಸ್ ಮಾಡೋಣ. ಇದು ಬುಲೆಟ್ ಕ್ಯಾಮ್ರಾ ಆಗಿರುತ್ತೆ ನೋಡಿ, ಡ್ಯುಯಲ್ ಲೈಟ್ ಕ್ಯಾಮ್ರಾ ಆಗಿರುತ್ತೆ ಬುಲೆಟ್ ಕ್ಯಾಮ್ರಾದು. STQC ಮಾಡೆಲ್ ಇದು ಆ್ಯಕ್ಚುಲಿ ಮೇನ್ ಬೇಕಾಗಿರೋದು ನಮಗೆ. ಈ STQC ಮಾಡೆಲ್ ಏನಿದೆ ಇದು ಗೌರ್ಮೆಂಟಿಂದ ಅಪ್ರೂವ್ ಆಗಿರೋ ಮಾಡೆಲ್ಲು. ಈ ಕ್ಯಾಮ್ರಾಸ್ನ ಮಾತ್ರ ಅಟ್ ಪ್ರೆಸೆಂಟಿಗೆ ಇಂಡಿಯಾದಲ್ಲಿ IP ಕ್ಯಾಮ್ರಾಸ್ನ ಸೇಲ್ ಮಾಡೋಕ್ಕೆ ಅಲೋ ಮಾಡಿದ್ದಾರೆ. ಬೇರೆ ಯಾವ IP ಕ್ಯಾಮ್ರಾಸ್ನ ಸೇಲ್ ಮಾಡೋಕ್ಕೆ ಇಂಡಿಯಾದಲ್ಲಿ ಅಲೋ ಮಾಡಿಲ್ಲ. ಈ ಅಪ್ರೂವ್ಡ್ ಇದ್ರೆ ಮಾತ್ರ ವಿ ಕ್ಯಾನ್ ಸೇಲ್, ಅಂದರೆ ನಾವು ಎಲ್ಲ ಕಡೆನೂ ಸೇಲ್ ಮಾಡ್ಬೋದು ಈ ಕ್ಯಾಮ್ರಾನ. ಸೊ ಬನ್ನಿ, ನಾನಿವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದೇ ನೋಡಿ 4 ಮೆಗಾ ಪಿಕ್ಸೆಲ್ IP ಕ್ಯಾಮ್ರಾ ವಿತ್ STQC ಸರ್ಟಿಫೈಡ್ ಅಪ್ರೂವಲ್, ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ಅಪ್ರೂವಲ್ ಆಗಿರುತ್ತೆ. ಈ ಕ್ಯಾಮ್ರಾನ ನೀವು ಲೀಗಲ್ ಆಗಿ ಇಂಡಿಯಾದಲ್ಲಿ ಸೇಲ್ ಮಾಡ್ಬೋದು ಅಂತ. ನೋಡಿ ಬಿಲ್ಡ್ ಕ್ವಾಲಿಟಿ ಏನು ಚೆನ್ನಾಗಿದೆ ಅಂದರೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಮಾತ್ರ. ಮತ್ತು ಕೇಬಲ್ ಕೂಡ ಅಷ್ಟೇ, ಒಂದು 1/2 ಮೀಟರ್ ಕೇಬಲ್ ಇರುತ್ತೆ ಇದರಲ್ಲಿ. ಇದು ಲ್ಯಾನ್ ಪೋರ್ಟ್, ಅಂದರೆ ನಿಮಗೆ ಗೊತ್ತಿದೆ, ಇದರಿಂದ ಸ್ವಿಚ್ ಕನೆಕ್ಟ್ ಆಗುತ್ತೆ ಈ ಕೇಬಲ್ಲು. ಮತ್ತು ಇದರಲ್ಲಿ ನೀವೇನಾದರೂ ಇದನ್ನು ಔಟ್ಡೋರಿಗೆ ಯೂಸ್ ಮಾಡ್ತಾ ಇರಾ ಅಂತಂದರೆ ಇಂಡೋರ್ ಬಿಟ್ಟು ಈ ಪ್ರೊಟೆಕ್ಷನ್, ಅಂದರೆ ಕ್ಯಾಮ್ರಾಗೆ ಮಳೆ ನೀರಾಗಿರಲಿ, ಇಲ್ಲ ನೀವೇನಾದರೂ ವಾಟರ್ ಏನಾದರೂ ಹಾಕ್ತಿದ್ರೆ ಅದೆಲ್ಲ ಹೋಗ್ಬಾರ್ದು ಅಂತ ಇದರಲ್ಲಿ ಕಂಪ್ಲೀಟಾಗಿ ಸೆಕ್ಯೂರ್ ಮಾಡಲಿಕ್ಕೆ ಅಂತಲೇ ಇದನ್ನು ಕೊಟ್ಟಿರ್ತಾರೆ ಕನೆಕ್ಟರ್ಗಳಿಗೆಲ್ಲ. ನೋಡಿ ಇಷ್ಟು ಇರುತ್ತೆ ಇದರಲ್ಲಿ, ನೋಡಿ ಇಷ್ಟು ಇರುತ್ತೆ ಇದರಲ್ಲಿ. ಇವಾಗ ನಾವು ಇದನ್ನ ನೋಡಿದ್ದೀವಿ. ಈಗ ನೆಕ್ಸ್ಟು ಡೂಮ್ ಕ್ಯಾಮ್ರಾನ ನೋಡೋಣ. ಇದೇ ನೋಡಿ CP ಪ್ಲಸ್ ಇಲ್ಲುಮ್ಯಾಕ್ಸ್ ಡ್ಯುಯಲ್ ಲೈಟ್. ಇದರಲ್ಲಿ ಏನೇನು ಫೀಚರ್ಸ್, ಕೀ ಫೀಚರ್ಸ್ ಎಲ್ಲ ಏನಿರುತ್ತೆ ಕಂಪ್ಲೀಟಾಗಿ ಡೀಟೇಲ್ಸ್ ಇಲ್ಲೇ ಬಾಕ್ಸ್ ಮೇಲೆ ಕೊಟ್ಟಿರ್ತಾರೆ. ಹೈ ರೆಸೊಲ್ಯೂಷನ್ ಆಗಿರ್ಬೋದು, ಸ್ಮಾರ್ಟ್ ಲೈಟ್ ಆಗಿರ್ಬೋದು, AI ಕೂಡ ಆಗಿರ್ಬೋದು, ಹಾಗೆ ಆನ್ VF, ಹೆಡ್ಜ್ ಬೇಸ್ಡ್ ಆಗಿರ್ಬೋದು, ವೆದರ್ ಪ್ರೂಫು, ಸೆಕ್ಯೂರ್ ಆನ್ಲೈನ್ ಡಿವೈಸ್ ಅಪ್ಗ್ರೇಡೇಷನ್, ಪ್ರತಿ ಒಂದು ಫೀಚರ್ಸ್ ಈ ಕ್ಯಾಮ್ರಾದಲ್ಲಿ ಸಿಗ್ತಾ ಇದೆ ನಿಮಗೆ. ಇದು ಬಾಕ್ಸಿಗೆ ನೀವು ನೀಟಾಗಿ ಪ್ಲಗ್ ಮಾಡಲಿಕ್ಕೆ ಅಂತ ಕೊಟ್ಟಿರ್ತಾರೆ. ಇದು ಬಾಕ್ಸಲ್ಲಿ ತುಂಬಾ ಸೇಫ್ಟಿ ಆಗಿದೆ ಮಾತ್ರ ಕ್ಯಾಮ್ರಾ, ಒಳಗಡೆ ಸೆಕ್ಯೂರ್ ಆಗಿರುತ್ತೆ. ಇನ್ ಕೇಸ್ ಏನಾರ ಪಾರ್ಸಲಲ್ಲಿ ಈ ಕ್ಯಾಮ್ರಾನ ಬಿಸಾಡಿದ್ರು ಕೂಡ ಎಲ್ಲೂ ಕೂಡ ಡ್ಯಾಮೇಜ್ ಆಗದೆ ಇರೋ ಥರ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಇದೆ ಅವ್ರದ್ದು. ಇಲ್ಲೂ ಕೂಡ ನಟ್ಸ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಮಾತ್ರ ಕ್ಯಾಮ್ರಾ. ಇದೇ ನೋಡಿ ಮೈಕ್ ಕ್ಯಾಮ್ರಾದು, ಇದು ಕ್ಯಾಮ್ರಾ ಲೆನ್ಸು. ಇದೇ ನೋಡಿ ಲೈಟ್. ಇಲ್ಲೂ ಕೂಡ ನಿಮಗೆ ಒಂದು 1/2 ಮೀಟರ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಲೆಂತ್ ಚೆನ್ನಾಗಿ ಕೊಟ್ಟಿದ್ದಾರೆ IP ಕ್ಯಾಮ್ರಾದಲ್ಲಿ. ಮತ್ತು ಇಲ್ಲೂ ಕೂಡ ನಿಮಗೆ ಕ್ಯಾಟ್ 6 ಕೇಬಲ್ ಹಾಕ್ಲಿಕ್ಕೆ ಸ್ಲಾಟ್ ಕೂಡ ಇದೆ, ಹಾಗೆ ಪವರ್ ಕೇಬಲ್ ಹಾಕ್ಲಿಕ್ಕೆ ಕೂಡ ಸ್ಲಾಟ್ ಕೂಡ ಇದೆ ನಿಮಗೆ. ಓಕೆ, ನಾವಿವಾಗ ನೆಕ್ಸ್ಟು ಸೆಕ್ಯೂರೈ ಬ್ರ್ಯಾಂಡ್ ಹಿಡಿದು POI ಸ್ವಿಚ್ ನೋಡೋಣ. ಸೊ ಇದನ್ನು ಪಕ್ಕಕ್ಕೆ ಇಡ್ತಾ ಇನ್ನು ಫಸ್ಟಿಗೆ.
ಬನ್ನಿ, ಸೆಕ್ಯುರೈ ಬ್ರ್ಯಾಂಡ್ ಅವ್ರದ್ದು 16 ಪೋರ್ಟ್ ಗಿಗಾ PoE ಸ್ವಿಚ್ನ ಅನ್ಬಾಕ್ಸ್ ಮಾಡೋಣ ನಾವು ಇವಾಗ. ಇದರಲ್ಲಿ ಏನೇನು ಆಪ್ಷನ್ ಇದೆ, ಮತ್ತು ಇದು ಎಷ್ಟು, ಮತ್ತು ಇದರಲ್ಲಿ ಯಾವ್ಯಾವ ಥರ ಆಕ್ಸೆಸರಿ ಸಿಗ್ತಾ ಇದೆ ನಿಮಗೆ, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಆಕ್ಸೆಸರೀಸ್ ಬಾಕ್ಸ್ ಮೇಲೆ ಇದೆ ಇದರಲ್ಲಿ. ಓಕೆ, ಇದರಲ್ಲೊಂದು ಸೆಕ್ಯುರೈ ಬ್ರ್ಯಾಂಡ್ ಅವ್ರದ್ದು PoE ಸ್ವಿಚ್ ಯೂಸರ್ ಮ್ಯಾನ್ಯುಯಲ್ ಬುಕ್ ಕೂಡ ಇದೆ ನಿಮಗೆ. ಮತ್ತು ಒರಿಜಿನಲ್ ಪವರ್ ಕೇಬಲ್ ನೋಡಿ, ಒರಿಜಿನಲ್ ಪವರ್ ಕೇಬಲ್ ಇದು. ನಾನೊಂದು ನಿಮಗೆ ಸಜೆಸ್ಟ್ ಮಾಡೋದು ಏನಂತ ಅಂದರೆ, ನೀವು ಏನೇ ಯೂಸ್ ಮಾಡ್ತೀರಾ ಅಂದರೆ IP ಕ್ಯಾಮ್ರಾಸಿಗಾಗಿರ್ಬೋದು, ಅನಲಾಗ್ ಕ್ಯಾಮ್ರಾಸಿಗಾಗಿರ್ಬೋದು, ಆಲ್ಮೋಸ್ಟ್ ನೀವು ಒರಿಜಿನಲ್ ಕೇಬಲ್ ಯೂಸ್ ಮಾಡಿ. ಯಾಕೆಂದರೆ ನಿಮಗೆ ಡೂಪ್ಲಿಕೇಟಿಗೂ ಒರಿಜಿನಲ್ಗೂ ಒಂದು 50 to 100 rupees ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನೀವು ಆಲ್ಮೋಸ್ಟ್ ಒರಿಜಿನಲ್ ಕೇಬಲ್ ಯೂಸ್ ಮಾಡ್ಬೋದು ಅಂತ ನನ್ನ ಪ್ರಕಾರ. ಮತ್ತು ಇದರಲ್ಲಿ ರ್ಯಾಕಿಗೆ ಹಾಕ್ಲಿಕ್ಕೆ ನಟ್ಸ್ ಕೂಡ ಕೊಟ್ಟಿದ್ದಾರೆ. ಇದೆ ನೋಡಿ, ಸೆಕ್ಯುರೈ PoE ಸ್ವಿಚ್ 16 ಪೋರ್ಟ್ ಪ್ಲಸ್ 2 ಅಪ್ಲಿಂಕ್. ಎಷ್ಟು ಚೆನ್ನಾಗಿದೆ, ಮತ್ತು ಸ್ವಲ್ಪ ವೆಯ್ಟ್ ಅನ್ನಿಸ್ತಾ ಇದೆ. ಏನಿಲ್ಲ ಅಂದರೂ ನಿಮಗೆ 1.5 ಇಂದ 2 kg ಬರ್ಬೋದು, ಅಷ್ಟು ಭಾರ ಇದೆ ಇದು. ಅಂದರೆ ಇದು ಅಷ್ಟೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು, ತುಂಬಾ ಕೆಲಸ ಮಾಡುತ್ತೆ ಇದು. 16 ಪೋರ್ಟ್ ಏನಿದೆ ನೋಡಿ, ಇಲ್ಲ ತೋರಿಸ್ತಾ ಇದೆ. ಈ ಅಪ್ಲಿಂಕ್ ಎಲ್ಲಿ ಯೂಸ್ ಆಗುತ್ತೆ, ಒಂದು ಸ್ವಿಚ್ ಟು ಸ್ವಿಚ್ ಯೂಸ್ ಆಗುತ್ತೆ, ಇನ್ನೊಂದು ಬಂದು NVR ಅಂದರೆ ನೆಟ್ವರ್ಕ್ ವಿಡಿಯೋ ರೆಕಾರ್ಡರ್ಗೆ ಕನೆಕ್ಟ್ ಮಾಡ್ತೀವಿ. ಇದು ಇಲ್ಲಿಂದ ಔಟ್ಪುಟ್ ಹೋಗುತ್ತೆ, ಇಲ್ಲೂ ಕೂಡ ಇನ್ಪುಟ್ ಬರುತ್ತೆ, ಇಲ್ಲಿ ಔಟ್ಪುಟ್ ತಗೊಳುತ್ತೆ. ಎರಡು ಕೂಡ ಇನ್ಪುಟ್ ಔಟ್ಪುಟ್ ಎರಡು ವರ್ಕ್ ಮಾಡುತ್ತೆ ಇದು. ಹಾಗೆ ಇಲ್ಲಿ ಎಕ್ಸ್ಟೆಂಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ನೋಡಿ, ನೋಡ್ತಾ ಇರ್ಬೋದು ನೀವು, ಎಕ್ಸ್ಟೆಂಡ್ ಆಪ್ಷನ್ ಇದೆ. ಮತ್ತು ಇಲ್ಲಿ ನೋಡಿ ಪವರ್ ಕೇಬಲ್ ಹಾಕ್ಲಿಕ್ಕೆ ಸ್ಲಾಟ್ ಕೂಡ ಇದೆ. ನಾನು ಆವಾಗಲೇ ಹೇಳ್ದಂಗೆ ನೀವು ಒರಿಜಿನಲ್ ಕೇಬಲ್ ಯೂಸ್ ಮಾಡೋದು ತುಂಬಾ ಬೆಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಸಜೆಷನ್ ಇದು, ಪರ್ಸನಲ್ ಆಗಿ ಹೇಳ್ತಾ ಇರೋದು. ಯಾಕೆಂದರೆ ತುಂಬ ಜನ ಒಂದು 50 ರೂಪಾಯಿ 100 ರೂಪಾಯಿ ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಕೆಲವೊಂದು ನಾರ್ಮಲ್ ಕೇಬಲ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಅದು ಏನೇ ಇದ್ರೂ ನಿಮಗೆ ತುಂಬ ಲೈಫ್ ಬರಲ್ಲ, ಅದರಿಂದ ಈ ಸ್ವಿಚ್ಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ಸ್ವಿಚ್ ಇನ್ನೊಂದು ಮಾರ್ಕೆಟಲ್ಲಿ ನಿಮಗೆ ಒಂದು ಅಪ್ರಾಕ್ಸ್ ಒಂದು 11,500 ರೂಪೀಸಿಂದ 12,000, ಕೆಲವೊಂದು ಕಡೆ ಒಂದು 13,000 ಗಂಟನೂ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಈ ಮಾರ್ಕೆಟಲ್ಲಿ ಇದ್ರದ್ದು ವ್ಯಾಲ್ಯೂ ಇದೆ. ಓಕೆ, ಬನ್ನಿ ನಾವಿವಾಗ CP+ ಬ್ರ್ಯಾಂಡಿಂದು NVRನ ಓಪನ್ ಮಾಡೋಣ. ಇದೇ ನೋಡಿ, CP+ ಬ್ರ್ಯಾಂಡಿಂದು NVR. ಇದು 32 ಚಾನಲ್ NVR ಇರುತ್ತೆ ನಿಮಗೆ. ಈ ಮಾಡೆಲ್ ನೋಡ್ಕೊಂಬಿಡಿ, CPUNR 4K 4322V4. ಅಟ್ ಪ್ರೆಸೆಂಟಿಗೆ ಮಾರ್ಕೆಟಲ್ಲಿ ನಡೀತಾ ಇರೋದೇ V4 ಮಾಡೆಲ್. ಇದೇ ಟಾಪ್ ಎಂಡ್ ಅಂತ ಹೇಳ್ಬೋದು CP+ ಅಲ್ಲಿ. ಇಲ್ಲೂ ಕೂಡ ಒಂದು ಬಾಕ್ಸ್ ಇದೆ. ಕೇಬಲ್ ತುಂಬ ಚೆನ್ನಾಗಿದೆ, ಇದು ಹೆವಿ ಆಗಿದೆ. ಈ ಥರ ಇರಬೇಕು ಕೇಬಲ್ಸ್ ಅಂದರೆ. ಇದು ಸಾಟಾ ಕೇಬಲ್ಲು, ಹಾರ್ಡ್ ಡಿಸ್ಕಿಗೆ ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಎಸ್ಪೆಷಲಿ ಈ NVRಲ್ಲಿ ಒಂದು ಸಾಟಾ ಪೋರ್ಟ್ ಇಲ್ಲ, 2 ಸಾಟಾ ಪೋರ್ಟ್ ಇದೆ. ಅಂದರೆ ನೀವು 2 ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ಬೋದು. ಅಪ್ ಟು 20 TB ಒಂದು ಸಾಟಾ ಪೋರ್ಟಲ್ಲಿ 20 ಟೆರಾಬೈಟ್ ಗಂಟನೂ ಯೂಸ್ ಮಾಡ್ಬೋದು ನೀವು. ಅಷ್ಟು ಅಡ್ವಾನ್ಸ್ ಆಗಿದೆ ಈ CP+ ಇನ್ 32 ಚಾನಲ್ NVR. ಸಾಟಾ ಪೋರ್ಟಿಗೆ 2 ಸಾಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಮತ್ತು ಇದು ಹಾರ್ಡ್ ಡಿಸ್ಕ್ ಪವರ್ ಕೇಬಲ್. ಈ ಕೇಬಲಿಂದನೇ ನಿಮ್ಮ ಹಾರ್ಡ್ ಡಿಸ್ಕ್ ಏನಿದೆ ಇದರಲ್ಲಿ, ಇದಕ್ಕೆ ಪವರ್ ಕೇಬಲ್, ಪವರ್ ಸ್ಪ್ಲಿಟ್ ಆಗುತ್ತೆ. ಒಂದಿಂದನೇ ಮಲ್ಟಿ ಕೊಟ್ಟಿದ್ದಾರೆ. ಇದೊಂಥರ ಚೆನ್ನಾಗಿದೆ ಐಡಿಯಾ ಇದು. ಇದು ಮೇನ್, ಏಕೆಂದರೆ ಇದು ಇಷ್ಟೇ ವೋಲ್ಟ್ಸಿಂದು ನೀವು ಯಾವತ್ತೇ ಆಗಲಿ ಯಾವುದೇ NVRಗೆ ಇಷ್ಟೇ ವೋಲ್ಟ್ಸಿಂದು ಪವರ್ ಅಡಾಪ್ಟರ್ನ ಯೂಸ್ ಮಾಡಿ. ಇನ್ ಕೇಸ್ ಯಾವುದೇ ಹಾಳಾಯಿತು, ಈ ಗುಡುಗು ಸಿಡ್ಲು ಬಂದು ಇಲ್ಲ ಏನೋ ಸಮಥಿಂಗ್ ಇಶ್ಯೂ ಆಗಿ ಹಾಳಾಯಿತು ಅಂದರೆ, ಇಲ್ಲಿ ಏನು ವೋಲ್ಟ್ಸ್ ಇದೆ ಇನ್ಪುಟ್ ಮತ್ತು ಔಟ್ಪುಟ್ ಇಷ್ಟೇ ಯೂಸ್ ಮಾಡಬೇಕು ನೀವು. ನನ್ನ ಸಜೆಷನ್ ಅಲ್ಲ ಇದು, ಕಂಪ್ನಿ ಸಜೆಷನ್ನೇ ಇದು. ಯಾಕೆ ಅಂತ ಅಂದರೆ, ಇದನ್ನು ಬಿಟ್ಟು ನೀವು ಕಮ್ಮಿದು ಇಲ್ಲ ಜಾಸ್ತಿ ಯೂಸ್ ಮಾಡ್ತು ಅಂದರೆ ನಿಮ್ಮ NVR ಹಾಳಾಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇವೆಲ್ಲ ಪದೇ ಪದೇ ಇನ್ವೆಸ್ಟ್ ಮಾಡುವಂಥ ವಸ್ತುಗಳಲ್ಲ. ಒಂದ್ಸಲ ಬಂಡವಾಳ ಹಾಕಿದ್ರೆ ನಿಮಗೆ ಒಂದು 10 ರಿಂದ 15 ವರ್ಷ ಗಂಟ ಲೈಫ್ ಬರಬೇಕು, ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಬಟ್ ಇದು ನೆಕ್ಸ್ಟ್ ನಿಮಗೆ ಏನಾದ್ರು ಹಾಳಾಯಿತು ಅಂದರೆ, ಇದನ್ನು ಒಂದು ಮಾರ್ಕೆಟಲ್ಲಿ 350 ರೂಪಾಯಿ 400 ರೂಪಾಯಿಗೆಲ್ಲ ತೊಗೊಳಕ್ಕೆ ಹೋಗ್ತೀರಾ. ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ.
ಒಂದು ₹1000 ₹1200 ಗಂಟೆ ಖರ್ಚು ಮಾಡಿ ಒರಿಜಿನಲ್ಲೇ ನಿಮಗೆ ಬರುತ್ತೆ, ಇದನ್ನೇ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಕಂಪ್ನಿನೂ ಅದೇ ಹೇಳೋದು ನಿಮಗೆ, ಲೋಕಲ್ ಎಲ್ಲ ನೀವು ಟ್ರೈ ಮಾಡೋಕೆ ಹೋಗ್ಬೇಡಿ ಅಂತ. ಸುಮಾರು ಜನ ನಾನು ನೋಡೀನಿ ಮಾರ್ಕೆಟಲ್ಲಿ ₹250 ₹300 ಅಡಾಪ್ಟರ್ ಸಿಗುತ್ತೆ, ತರಿಸ್ಕೊತೀನಿ ಮಾಡ್ಕೊತೀನಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಬಟ್ ಹಾಳಾದ್ಮೇಲೆ ಅವರಿಗೆ ಗೊತ್ತಾಗುತ್ತೆ. ಆ ಥರ ನೀವೆಲ್ಲ ಯಾವತ್ತೂ ಏನು ಮಾಡೋಕ್ಕೆ ಹೋಗ್ಬೇಡಿ. ಇದರಲ್ಲೇನೋ ಡೌಟ್ ಇತ್ತು ಅಂದರೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಕೂಡ ಇರುತ್ತೆ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಇದ್ರ ಬಗ್ಗೆ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನಾವು ನಿಮಗೆ ಇದನ್ನು ಎಲ್ಲಿ ಸಿಗುತ್ತೆ, ಎಷ್ಟಿಗೆ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಕೊಡ್ತೀವಿ. ಮತ್ತು ಇದರಲ್ಲಿ ಒಂದು 1 ಮೀಟರ್ದು ಪ್ಯಾಚ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ. ಇಲ್ಲೂ ಕೂಡ ಒಂದು ವೈಡ್ ಮೌಸ್ ಕೊಟ್ಟಿರ್ತೀನಿ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ತುಂಬ ದೂರದಿಂದ ಯೂಸ್ ಮಾಡೋದ್ರಿಂದ, ಅಂದರೆ NVRA ಒಂದು ಕಡೆ ಇರುತ್ತೆ, ಆಕ್ಸಿಸೇ ಒಂದು ಕಡೆ ಬೇಕು ಅಂತ ಯೂಸ್ ಮಾಡೋದ್ರಿಂದ ಇದೇನು ಅಂತ ಯೂಸ್ ಆಗಲ್ಲ. ಬಟ್ ಮಿನಿಮಲ್ ಅಂದರೆ ನಿಯರ್ ಬೈ ಎಲ್ಲಿರುತ್ತೋ ಅಲ್ಲಿಗೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೌಸ್ ಎಲ್ಲ. ಮತ್ತು ಈ ಸೆಟ್ಟಿಂಗ್ಸ್ ಎಲ್ಲ ಮಾಡಲಿಕ್ಕೆ ಅಂತ ನಮಗಂತೂ ತುಂಬ ಉಪಯೋಗ ಆಗುತ್ತೆ, ಬೇಗ ಬೇಗ ಆಕ್ಸಿಸ್ ಆಗುತ್ತೆ ಈ ಮೌಸಲ್ಲಿ. ಓಕೆ, ಬೆಸ್ಟ್ ಇದೆ, ಚೆನ್ನಾಗಿದೆ. ಇದನ್ನು ಬನ್ನಿ ನಾವಿವಾಗ CP Plus ಬ್ರ್ಯಾಂಡಿಂದು 32 ಚಾನಲ್ NVRನ ಅನ್ಬಾಕ್ಸ್ ಮಾಡೋಣ. ಅಂದರೆ ಅನ್ಬಾಕ್ಸ್ ಆಗಿದೆ, ಹೊರಗೆ ತೆಗೆಯೋಣ. ನೋಡಿ, ನಾನು ಏನಕ್ಕೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಪ್ಯೂರ್ಲಿ ಇಂಡಿಯನ್ ಬ್ರ್ಯಾಂಡ್ CP Plus. ಸೊ ಅದಕ್ಕೆ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಇದು ತುಂಬಾ ಚೆನ್ನಾಗಿದೆ. ನಾನು ಪರ್ಸ್ನಲಾಗಿ ನೋಡಿರೋ ಪ್ರಕಾರ, ಅಂದರೆ ಇದನ್ನು ತರ್ಸೋಕ್ಕಿಂತ ಮುಂಚೆ ನಾನು ತುಂಬ ಕಡೆ ಕೇಳಿದ್ದೀನಿ, ಇದ್ರ ಮಾಡೆಲ್ ಆಗಿರ್ಬೋದು ಮತ್ತು ಈ ಬ್ರ್ಯಾಂಡ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಬಗ್ಗೆ ನಾನು ಕೇಳಿಕೊಂಡೇ ಈ ಮಾಡೆಲ್ ನಾನು ತರಿಸಿರೋದು. ಎಸ್ಪೆಷಲಿ ಈ NVR ಮಾಡೆಲ್ ಏನು ನಾನು V4 ಅಂತ ಹೇಳಿದೆ, ಆ ಮಾಡೆಲ್ನ ನಾನು ತುಂಬ ಕಡೆ ರಿಸರ್ಚ್ ಮಾಡಿನೇ ತರಿಸಿರೋದು. ಹೆಂಗಿದೆ, ಬೆಸ್ಟ್ ಇದೆಯಾ, ಚೆನ್ನಾಗಿದೆಯಾ ಅಂತ ನೋಡಿಕೊಂಡೇ ತರಿಸಿದ್ದೀನಿ. ಬನ್ನಿ ಇವಾಗ ಇದರಲ್ಲಿ ಏನೇನು ಆಪ್ಷನ್ ಇದೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಇದು ಆನ್ ಆ್ಯಂಡ್ ಆಫ್ ಸ್ವಿಚ್ ಕೊಟ್ಟಿರ್ತಾರೆ. ಮತ್ತು ನಾನು ಪವರ್ ಅಡಾಪ್ಟರ್ ಏನಲ್ಲದೆ 12 ವೋಲ್ಟ್ಸ್ ಇದ್ರ ಮೇಲೂ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಕಾಷನ್ ಇರುತ್ತೆ, ಇಷ್ಟೇ ಯೂಸ್ ಮಾಡಿ ಅಂತ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಲ್ಯಾನ್ ಪೋರ್ಟ್ ಅಂದರೆ ಇನ್ಪುಟ್ಟಿಗೆ ಬರುತ್ತೆ, ಎಲ್ಲ ಒಂದು ಕನೆಕ್ಟ್ ಆಗಿ ಸ್ವಿಚ್ಚಿಂದ ಇಲ್ಲಿಗೆ ಬರುತ್ತೆ. ಪ್ಲಸ್ ಇದು VGA, ನಿಮ್ಮ ಹತ್ರ ಮಾನಿಟರ್ ಇತ್ತು ಅಂದರೆ ಅಲ್ಲಿ ನೋಡಬೇಕು ಅಂತಂದರೆ VGA ಔಟ್ಪುಟ್ ಕೂಡ ಇರುತ್ತೆ. ಹಾಗೆ HDMI ಔಟ್ಪುಟ್ ಕೂಡ ಇರುತ್ತೆ. ಇದು ಬಂದು ಮೈಕ್ ಇನ್ಪುಟ್ ಇರುತ್ತೆ, ಇದು ಔಟ್ಪುಟ್ ಇರುತ್ತೆ. ಪರವಾಗಿಲ್ಲ, ಇದರಲ್ಲಿ ಆಪ್ಷನ್ ಇದೆ. ಮತ್ತು USB, ಇದು ಮೇನ್ ನೋಡಿ, ಯಾಕೆಂದರೆ ಎಲ್ಲ NVRಲ್ಲೂ 2 ಆಪ್ಷನ್ ಬರುತ್ತೆ. ಅಂದರೆ USB ಇದು ಫ್ರಂಟ್ ಮತ್ತು ಬ್ಯಾಕು, ಇದರಲ್ಲೂ ಆ ಆಪ್ಷನ್ ಇದೆ. ಇದರಲ್ಲಿ ಒಂದು ಬಂದು 3.0 ವರ್ಕ್ ಆಗುತ್ತೆ, ಇನ್ನೊಂದು 2.0 ವರ್ಕ್ ಆಗುತ್ತೆ. ನೋಡಿ, ಇನ್ನೊಂದು 2.0 ಆಗುತ್ತೆ. ಇಲ್ಲೆಲ್ಲ ಆಲ್ಮೋಸ್ಟ್ ನೀವು ಮೌಸ್ನ ಯೂಸ್ ಮಾಡಿ ಟ್ರೈ ಮಾಡಿ. ಇಲ್ಲೆಲ್ಲ ಪೆನ್ ಡ್ರೈವ್ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಪೆನ್ ಡ್ರೈವ್ ಹಾಕೋದನ್ನ ಇಲ್ಲಿ ಅವಾಯ್ಡ್ ಮಾಡಿ. ಇನ್ ಕೇಸ್ ಪೆನ್ ಡ್ರೈವ್ ಹಾಕ್ತೀರಾ ಅಂತಂದರೆ 2.0 ಪೆನ್ ಡ್ರೈವ್ ಯೂಸ್ ಮಾಡಿ, 3.0ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕೆಂದರೆ ಇದರಿಂದ ನಿಮ್ಮ ಪೆನ್ ಡ್ರೈವ್ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದರೆ ಇದು 3.0 ಸಪೋರ್ಟ್ ಆಗೋ ಸ್ಲಾಟ್ ಅಲ್ಲ, ಅದಕ್ಕೆ ಹೇಳ್ತಾ ಇರೋದು ನಾನು. ಮತ್ತು ನೀವೆಲ್ಲ ನೋಡಿರ್ತೀರ, ಈ ಹಳೆ DVD ಸ್ವಿಚ್, ಅದೇ ಥರ ಸ್ವಿಚ್ಚು ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಪವರ್ ಆನಿಗೆ ಆಫಿಗೆ ಒಂಥರ ಸ್ಪೆಷಲ್ ಆಗಿದೆ ಈ ಮಾಡೆಲ್ಲು. ಓಕೆ, ನಾವಿವಾಗ ಕಾಸ್ಟ್ಲಿಯೆಸ್ಟ್ ಗೊತ್ತಲ್ಲ ಏನಂತ, ಹಾರ್ಡ್ ಡಿಸ್ಕ್ ಕಂಡ್ರಿ, ಹಾರ್ಡ್ ಡಿಸ್ಕ್ನ ಅನ್ಬಾಕ್ಸ್ ಮಾಡ್ತೀನಿ ಬನ್ನಿ. ಮತ್ತು ನಾವಿವಾಗ ಈ ಹಾರ್ಡ್ ಡಿಸ್ಕ್ನ ಓಪನ್ ಮಾಡೋಣ. ಅಂದರೆ ಇದನ್ನು ಓಪನ್ ಮಾಡೋದೇನು ತುಂಬ ಏನು ಟಾಸ್ಕ್ ಏನಲ್ಲ, ಇನ್ನು ಪೇಪರ್ ಹರಿದ್ರೆ ಓಪನ್ ಆಗುತ್ತೆ. ಬಟ್ ಅಟ್ ಪ್ರೆಸೆಂಟಿಗೆ ಮಾರ್ಕೆಟಲ್ಲಿ ಅನ್ನೋಕ್ಕಿಂತ ಆಲ್ ಓವರ್ ವರ್ಲ್ಡಲ್ಲಿ ಇದಕ್ಕಿರೋ ಬೆಲೆ ನಮಗೂ ಸಿಗ್ತಾಯಿಲ್ಲ ಇವತ್ತು. ಅಷ್ಟು ಕಾಸ್ಟ್ಲಿ ಆಗಿದೆ AI ಟೆಕ್ನಾಲಜಿ ಬಂದಮೇಲೆ. ಈ ಸ್ಟೋರೇಜ್ ಡಿವೈಸ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, SSD ಆಗಿರ್ಬೋದು, ಪ್ರತಿ ಒಂದನ್ನು ಕಾಸ್ಟ್ಲಿ ಆಗಿಬಿಟ್ಟಿದೆ. ಇವಾಗ ಯಾರ ಕಂಪ್ಯೂಟರ್ ತೊಗೊಳಕ್ಕಿಂತ ಕಂಪ್ಯೂಟರ್ ಶಾಪಿಗೆ ಹೋಗ್ತಂದ್ರೆ, ಈಗ ಏನೊಂದು 10,000ಗೆಲ್ಲ ಕಂಪ್ಯೂಟರ್ ಬರ್ತಾಯಿತ್ತು ನಿಮಗೆ, ಅದೇ ಕಂಪ್ಯೂಟರ್ ಇವಾಗ ಒಂದು 13,000 to 14,000 ರೂಪೀಸ್ ಗಂಟ ಹೇಳ್ತಾರೆ. ಅಷ್ಟು ಕಾಸ್ಟ್ಲಿ ಆಗಿದೆ ಬಿಕಾಸ್ ಆಫ್ ದಿಸ್. ಅಂದರೆ ಇದರಿಂದ ಹಾರ್ಡ್ ಡಿಸ್ಕ್ ಮತ್ತು ರ್ಯಾಮಿಂದ ತುಂಬಾ ಕಾಸ್ಟ್ಲಿ ಆಗಿದೆ.
ಇದು ಅರಿಯೋಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ, ಜಸ್ಟ್ ಹಾಗೆ ನೋಡ್ಕೊಂಬಿಡಿ ಬನ್ನಿ. 6TB WD ಅಂದರೆ ವೆಸ್ಟರ್ನ್ ಡಿಜಿಟಲ್ ಹಾರ್ಡ್ ಡಿಸ್ಕ್. ಅದರಲ್ಲಿ ನಾನು WD ಪರ್ಪಲ್ ಅಂತಲೇ ಯೂಸ್ ಮಾಡ್ತಾಯಿದ್ದೀನಿ, ಎಸ್ಪೆಷಲಿ ಫಾರ್ ಸರ್ವೈಲೆನ್ಸ್ ಹಾರ್ಡ್ ಡಿಸ್ಕ್. ಅಂದರೆ ಇದು ಸರ್ವೈಲೆನ್ಸ್ ಅಂದರೆ CC ಕ್ಯಾಮ್ರಾಗೆ ಮಾತ್ರ ಉಪಯೋಗಿಸೋ ಹಾರ್ಡ್ ಡಿಸ್ಕು. ಇದನ್ನು ಕೆಲವರು ಕಂಪ್ಯೂಟರ್ಗೆ ಯೂಸ್ ಮಾಡ್ತಾರೆ, ಬೇರೆ ಬೇರೆ ಸೆಕ್ಟರ್ಗೆಲ್ಲ ಯೂಸ್ ಮಾಡ್ತಾರೆ. ಬಟ್ ಕಂಪ್ನಿಯವರು ಇದನ್ನು ಸಜೆಸ್ಟ್ ಮಾಡೋದೇ CC ಕ್ಯಾಮ್ರಾಗೆ ಅಂತಲೇ. ನನ್ನ ಸಜೆಷನ್ ಅಷ್ಟೇ, ನೀವು WD ಯೂಸ್ ಮಾಡ್ತೀರಾ ಅಂತಂದರೆ ಸರ್ವೈಲೆನ್ಸ್ ಯೂಸ್ ಮಾಡಿ, ಸಿಕೆಟ್ ಯೂಸ್ ಮಾಡ್ತೀರಾ ಸ್ಕೈ ಹಾಕ್ ಯೂಸ್ ಮಾಡಿ, ಹಾಗೆ ತೋಶಿಬಾ ಯೂಸ್ ಮಾಡ್ತೀರಾ ಸರ್ವೈಲೆನ್ಸ್ ಯೂಸ್ ಮಾಡಿ. ಬೆಸ್ಟ್ ಅಂದರೆ ನೀವು ಸಿಗೇಟ್ ಅಥವಾ WD ಬೆಸ್ಟ್ ಆಪ್ಷನ್ ಇರುತ್ತೆ ಎನ್ವಿಆರಿಗೆ ಯೂಸ್ ಮಾಡೋಕ್ಕೆ. ಟೋಟಲಾಗಿ ಈ ಎನ್ವಿಆರಿಗೆ ನಾವು 2 6TB ಸಪ್ರೇಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನೋಡಿ, ಇದೇನು 25 ಕ್ಯಾಮ್ರಾಸ್ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ, ಇದು ನನಗೊಂದು ಆರ್ಡರ್ ಬಂದಿದೆ ಹುಬ್ಳಿ ಹತ್ರ ಇರೋ ಮುಂಡ್ಗೋಡಲ್ಲಿ. ನಾವು ಅದಕ್ಕೋಸ್ಕರ ಈ ಕ್ಯಾಮ್ರಾನ ತರಿಸಿದ್ದೀವಿ. ಇದರಿಂದ ನಿಮಗೂ ಮಾಹಿತಿ ಸಿಗಬೇಕು ಅಂತ ನಾನು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಮತ್ತು ಈ ಕ್ಯಾಮ್ರಾಸ್ ಎಲ್ಲ ಇನ್ಸ್ಟಾಲೇಷನ್ ಆದಮೇಲೆ ಇದ್ರ ವಿಡಿಯೋ ಆಗಿರ್ಬೋದು, ಇದು ಔಟ್ಪುಟ್ ಆಗಿರ್ಬೋದು, ಜೊತೆಲಿ ನಮ್ಮ ಇನ್ಸ್ಟಾಲೇಷನ್ ವಿಡಿಯೋ ಅಂದರೆ ಕಂಪ್ಲೀಟ್ ನಾವು ಯಾವ್ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ, ಸ್ವಿಚ್ನ ಹೇಗೆ ಪ್ಲಗ್ ಮಾಡಿದ್ದೀವಿ ಅಂದರೆ ಪ್ಲೇಸ್ ಮಾಡಿದ್ದೀವಿ ಎಲ್ಲೆಲ್ಲಿ, ಕಂಪ್ಲೀಟಾಗಿ ನಾನು ನಿಮಗೊಂದು ಇನ್ಫಾರ್ಮೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮಾಡಿದ್ಮೇಲೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದರಿಂದ ನಿಮಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಸಜೆಷನ್ನು ಅಟ್ ಪ್ರೆಸೆಂಟಿಗೆ ಇವಾಗ STQC ಮಾಡೆಲ್ ಬೇರೆ ಬ್ರ್ಯಾಂಡಲ್ಲಿ ಕಮ್ಮಿ ಇದೆ, CP+ ಬೆಸ್ಟ್ ಅಂತ ಅಂದ್ಕೊತೀನಿ STQC ಮಾಡೆಲ್ ನೋಡ್ತಿರ್ಬೇಕಾದ್ರೆ. ಮತ್ತು ಇದೊಂದು ಸ್ವಲ್ಪ ಮೇಡ್ ಇನ್ ಇಂಡಿಯಾ ಆಗಿರೋದ್ರಿಂದ ತುಂಬ ಜನಕ್ಕೆ ಲೈಕ್ ಆಗುತ್ತೆ. STQC ಮಾಡೆಲ್ ಬೇರೆ ಇದೆ, ಮೇಡ್ ಇನ್ ಇಂಡಿಯಾ ಕೂಡ ಇದೆ, ತುಂಬ ಜನಕ್ಕೆ ಲೈಕ್ ಕೂಡ ಆಗುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ನೀವೇನಾದರೂ ಈ ಕ್ಯಾಮ್ರಾಸ್ನ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀರಾ ಅಂತ ಅಂದರೆ ಒಂದು ಒಳ್ಳೆ ಪ್ರೊಫೆಷ್ನಲ್ ಹತ್ರ ಇನ್ಸ್ಟಾಲೇಷನ್ ಮಾಡಿಸಿ. ಇವೆಲ್ಲ ಒನ್ ಟೈಮ್ ಇನ್ಸ್ಟಾಲೇಷನ್ ಮಾಡೋದು. ನಾನು ತುಂಬ ಕಡೆ ನೋಡಿದ್ದೀನಿ, ಕೇಬಲ್ನ ಹಂಗಂಗೆ ಎಳ್ದೋಗಿರ್ತಾರೆ, ಕೇಬಲ್ ಹಂಗಂಗೆ ಬಿಟ್ಟಿರ್ತಾರೆ. ಅದೆಲ್ಲ ಈ ಕೆಲವರು ಯೂಟ್ಯೂಬಲ್ಲಿ ನೋಡ್ಕೊಂಡು ಅಥವಾ ಇನ್ನೊಬ್ರ ಹತ್ರ ಕೇಳ್ಕೊಂಡು ಇನ್ಸ್ಟಾಲೇಷನ್ ಮಾಡೋಕ್ಕೆ ಬರ್ತಾರೆ. ಅದೆಲ್ಲ ಒನ್ ಡೇ ಕೆಲಸ ಆಗಿರುತ್ತೆ, ಅಂದರೆ ಒಂದಿನದ ಕೆಲಸ ಆಗಿರುತ್ತೆ. ಅಂದರೆ ಅವ್ರು ದುಡಿಮೆ ಮಾಡೋದೇ ಒಂದಿನ, ಮತ್ತು ನಾಳೆ ದಿನ ನಿಮಗೆ ಸರ್ವಿಸ್ ಆಗಲಿ ಇನ್ನೊಂದಾಗಲಿ ಮತ್ತು ನಿಮಗೆ ಹೆಲ್ಪ್ ಆಗಲಿ ಅವೆಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ತುಂಬ ಜನ ನೋಡ್ಬಿಟ್ಟಿನಿ ಆ ಥರ. ನಿಮ್ಮ ಕಾಲ್ ಕೂಡ ಪಿಕ್ ಮಾಡಲ್ಲ ಅವರು. ನೀವೇ ಇನ್ ಕೇಸ್ ನೀವೇ ಮಾಡ್ಕೊಂಡ್ರೂ ನೀಟಾಗಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಗೈಡೆನ್ಸ್ ಬೇಕು ಅಂತಂದರೆ ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನ್ ನಮ್ಮ ನಂಬರ್ ಕೂಡ ಇರುತ್ತೆ. ನಾವು ನಿಮಗೆ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದಂತ ಗೈಡೆನ್ಸ್ ಕೂಡ ಮಾಡ್ತೀವಿ. ಮತ್ತು ಇನ್ನೊಂದು, ಆಲ್ ಓವರ್ ಕರ್ನಾಟಕ ನಮ್ದು ಇನ್ಸ್ಟಾಲೇಷನ್ ಕೂಡ ಇರುತ್ತೆ. ನಾವೇ ಬಂದು ಸೈಟ್ ವಿಸಿಟ್ ಮಾಡಿ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತೀವಿ. ಇಫ್ ರಿಕ್ವೈರ್ ಅಂದರೆ ನಿಮಗೇನಾದ್ರು ಅವಶ್ಯಕತೆ ಇದೆ, ನಾವು ಬಂದು ಸೈಟ್ ವಿಸಿಟ್ ಮಾಡಿನೇ ಕ್ಯಾಮ್ರಾನ ಹಾಕಬೇಕು ಅಂತ ಇತ್ತು ಅಂದರೆ ನಾವೇ ಬಂದು ಖುದ್ದಾಗಿ ಸೈಟ್ ವಿಸಿಟ್ ಮಾಡಿ ಕ್ಯಾಮ್ರಾ ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತೀವಿ. ಅದೇ ರೀತಿ ಇದು ಕೂಡ ನಾವು ಸೈಟ್ ವಿಸಿಟ್ ಮಾಡಿನೇ ಈ ಕ್ಯಾಮ್ರಾ ಎಸ್ಟಿಮೇಷನ್ ಕೊಟ್ಟು ಕಸ್ಟಮರ್ ಅಪ್ರೂವಲ್ ಆದಮೇಲೆ ನಾವು ಈ ಕ್ಯಾಮ್ರಾನ ಇನ್ಸ್ಟಾಲೇಷನ್ ಮಾಡ್ತಾ ಇರೋದು. ಓಕೆ, ನನಗೆ ಅನಿಸ್ತಂಗೆ ನಿಮಗೆ ಈ ಕ್ಯಾಮ್ರಾಯಿಂದ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ. ಅಂದರೆ STQC ಮಾಡೆಲ್ ಹೇಗಿರುತ್ತೆ, ಈ ಡೋಮ್ ಕ್ಯಾಮ್ರಾ ಮತ್ತು ಬುಲೆಟ್ ಕ್ಯಾಮ್ರಾ ಆಗಿರ್ಬೋದು, ಹಾಗೆ ನಾವು ಯಾವ ಸ್ವಿಚ್ನ ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ಪವರ್ ಸಪ್ಲೈಗೆ ಸ್ವಿಚ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ NVRಲ್ಲಿ ಯಾವ ಮಾಡೆಲ್ನ ಯೂಸ್ ಮಾಡ್ತಿದ್ದೀವಿ ಅಂತ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊತೀನಿ. ಹಾಗೆ ಇದೇ ರೀತಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಫೇಸ್ಬುಕ್ ಪೇಜ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಇರುತ್ತೆ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.